ಇವತ್ತು ನಾನು ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿ ಅಂತಂದರೆ ರೊಬ್ಯಾಟಿಕಲ್ಲಿ ಬರ್ಡ್ಸ್ಗಳನ್ನು ಮಾಡಿದ್ದಾರೆ. ಸೊ ಆ ಒಂದು ಬರ್ಡ್ಸ್ಗಳನ್ನ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಒಳಗಡೆ ಎಕ್ಸಿಬಿಷನ್ ಇದೆ ಆ್ಯಂಡ್ ತುಂಬಾ ವಸ್ತುಗಳ ಪ್ರದರ್ಶನ ಕೂಡ ಇದೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು. ಸೊ ತಡ ಮಾಡೋಕ್ಕೋಗಲ್ಲ, ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಸೊ ಏನಿದೆಲ್ಲ ನಾವು ಬರ್ಡ್ಸ್ನ ನೋಡಿದ್ವಿ, ಕಣ್ಣಾರೆ ನೋಡೋಕ್ಕಂತೂ ನಿಜವಾಗ್ಲೂ ಹಬ್ಬ ಅಂತ ಅನ್ನಿಸ್ತು. ಸೊ ಈಗ ನಾನು ಹೊರಗಡೆ ಸೆಕ್ಷನಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲ ಸ್ಟೋರ್ಗಳು ಕಾಣ್ತಾ ಇತ್ತು. ನಾರ್ಮಲಾಗಿ ನನ್ನ ಕಣ್ಣಿಗೆ ಇಲ್ಲಿ ಬಿದ್ದಿದ್ದು ಒಂದು ಸ್ಪೆಷಲ್ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ನಾವೇನು ಚೈಲ್ಡ್ಹುಡ್ಡಲ್ಲಿ ತಿಂತಾ ಇದ್ವಲ್ಲ, ಆ ಒಂದು ಎಲ್ಲ ಥರದ ಐಟಮ್ಸ್ಗಳು ಇಲ್ಲಿ ನೋಡಿದೆ ಆಫ್ಟರ್ ಲಾಂಗ್ ಟೈಮು. ಸೊ ನಿಂಬೆ ಹುಳಿ ಆಗಿರ್ಬೋದು, ಆಮೇಲೆ ತುಂಬ ಥರದ ಒಂದು ಗೋಲ್ಡನಿಶ್ ಆಗಿರುವಂಥ ಒಂದು ಚಾಕ್ಲೇಟ್ ಆಗಿರ್ಬೋದು, ಆಮೇಲೆ ಚಿಕ್ಕಿ ಆಗಿರ್ಬೋದು, ನಾವೇನು ಸ್ಕೂಲ್ ಹತ್ರ ತಿಂತಾಯಿದ್ವಿ ಆ ರೀತಿಯಾದಂಥ ಒಂದು ಫೀಲ್ ಕೊಡ್ತು. ಸೊ ಒಂದು ರೀತಿಯಲ್ಲಿ ಹಳೆ ನೆನಪನ್ನ ಹೊರಗೆ ಹಾಕ್ತು. ಆ ರೀತಿಯಾದಂಥ ಒಂದು ಅಂಗಡಿ ಇದು. ಇದೇನೋ ಊಟಿ ಡ್ರೈ ಫ್ರೂಟ್ಸ್ ಅಂತೆ, ಕೇರಳ ಮಸಾಲ ಅಂತೆ, ಏನು ತೊಗೊಂಡ್ರು 20 ರೂಪಾಯಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಚೈಲ್ಡ್ಹುಡ್ಡಲ್ಲಿ ತಿಂತಿದ್ದಂಥ ಎಲ್ಲ ರೀತಿಯಾದಂಥ ಚಾಕ್ಲೇಟ್ಸ್ಗಳಿತ್ತು. ಅಲ್ಲಿಂದ ಬಂದೆ. ಸೊ ಇಲ್ಲಿ ಟಾಯ್ ಶಾಪಲ್ಲಿ ಟಾಯ್ಗಳು ನೋಡಿದೆ. ಬಟ್ ಈಗಿನ ಒಂದು ಮೊಬೈಲ್ ಬಂದಾಗಿಂದ ಸೊ ಟಾಯ್ ಆಟ ಆಡೋರೇ ಕಮ್ಮಿ ಆಗಿಬಿಟ್ಟಿದೆ ಹುಡುಗರು ಅಂತ ಹಂಗೆ ಅನ್ನಿಸ್ತು. ಮಸಾಲ ನೋಡಿ, ತರಕಾರಿ ಕಟ್ ಮಾಡೋದು, ಕಟ್ ಮಾಡಿ ಬೇರೆ ನೀರೆಲ್ಲ ಜಸ್ಟ್ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡಿಟ್ಟು ಆಮೇಲೆ ಬೆರಿ ಪೌಡರ್. ಸೊ ಇದ್ರಲ್ಲಿ ಆವ್ರೇಜ್ ಸಾಲ್ಟ್, ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಇರುತ್ತೆ. ಜಸ್ಟ್ ಓನ್ಲಿ ಪೌಡರ್ ಮಿಕ್ಸ್ ಮಾಡ್ಕೋಬೇಕು ನೀವು, ಫಿನಿಶ್. ಸೊ ಹಂಗೆ ಮಿಕ್ಸ್ ಮಾಡಿಟ್ಟು ಸೊ ಡೈರೆಕ್ಟ್ ಎಣ್ಣೆ ಫ್ರೈ ಮಾಡಿದ್ರೆ ಸಾಕು. ಎಲ್ಲ ವೆರೈಟೀಸ್, ಗೋಬಿ, ಹಾಗಲಕಾಯಿ, ಆಲೂಗಡ್ಡೆ ಚಿಪ್ಸು, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಸೊ ಪೌಡರ್ ಒಂದು ಇದೆಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರ್? ಹೋಮ್ ಮೇಡ? ಹೋಮ್ ಮೇಡ್ ಸರ್, ಮನೆಯಲ್ಲ ನಾವೇ ರೆಡಿ ಮಾಡೋದು ಹೋಮ್ ಮೇಡ್. ನಿಮ್ಮ ಅಡ್ರೆಸ್ ಏನು? ಇದೆಲ್ಲ ಅದರಲ್ಲೇ ಇರುತ್ತೆ. ಇದರಲ್ಲೇ ಡೇಟು, ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಓಕೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೂಪರ್ ಸೂಪರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನು? ನಾವೊಂದು 15 ವರ್ಷದಿಂದ ಮಾಡ್ತೀವಿ. ಇಲ್ಲ, ಹೆಂಗಿದೆ ವ್ಯಾಪಾರ? ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿಲ್ಲ. ಮತ್ತೆ ಡೋರ್ ಡೆಲಿವರಿ ಇರುತ್ತೆ, ಕಾಲ್ ಮಾಡಿದ್ರೆ ಕೊರಿಯರ್ನೂ ಮಾಡ್ತೀವಿ. ಸೊ ಇಲ್ಲಿಂದ ಗೇಮ್ ಆಡೋಕ್ಕೆ ಶುರು ಮಾಡಿದೆ. ನೋಡೋಣ ಅಂತ ಒಂದು ಬಾಲ್ ಟ್ರೈ ಮಾಡಿದೆ, ಬಟ್ ಬಿದ್ದಿದ್ದು ಒಂದೇ ಒಂದು ಚಂಬು. ಸೊ ಅಲ್ಲಿಂದ ಒಳಗಡೆ ಬಂದೆ. ಸೊ ಎಲ್ಲ ಗೇಮ್ಸ್ಗಳು ನೋಡಿದೆ. ಒಂದು ರೀತಿಲಿ ಖುಷಿ ಆಯಿತು. ಕೊಲಂಬಸ್ಸು ಚಿಕ್ಕವರಿದ್ದಾಗ ಕನಸಿತ್ತು ಆಟಾಡಬೇಕು ಅಂತ, ಮನೇಲಿ ಬಿಡ್ತಿರ್ಲಿಲ್ಲ. ಸೊ ಇದು ಒಂದು ರೀತಿ ನನ್ನ ಫೇವ್ರೇಟು. ಸೊ ಹಾಗೆ ಡ್ರ್ಯಾಗನ್ ಟ್ರೈನ್ ಅಂತೂ ಫ್ಯಾಮಿಲಿ ಜೊತೆ ಡ್ರ್ಯಾಗನ್ ಟ್ರೈನಲ್ಲಿ ಒಂಥರ ಸುಯ್ ಅಂತ ಹೋದರೆ ಆ ಮಜಾನೇ ಬೇರೆ. ಸೊ ಇದು ಕೂಡ ಒಂದು ರೀತಿಲಿ ಸಖತ್ತಾಗಿತ್ತು. ಆ್ಯಂಡ್ ಓವರಾಲ್ ಆಗಿ ಜಾಯಿಂಟ್ ವೀಲ್ ಆಗಿರ್ಬೋದು, ಆಮೇಲೆ ಮೇನ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿ ಮಕ್ಕಳಾಡುವಂಥದ್ದು, ಏನು ಬೀಮ್ ಕಾರ್ ಇರುವಂಥದ್ದು, ಆಮೇಲೆ ಅದಕ್ಕೂ ಮೀರಿ ನಮ್ಮ ಒಂದು ದೊಡ್ಡವ್ರಿಗೆ ಇಷ್ಟ ಆಗುವಂತಹ ಬ್ರೇಕಿಂಗ್ ಡ್ಯಾನ್ಸ್ ಏನಿದೆ, ಇದಂತೂ ಮೈ ಫೇವ್ರೇಟ್ ಅಂತ ಹೇಳ್ತೀನಿ. ಸೊ ಸಖತ್ತಾಗಿತ್ತು ಇದು ಮಾತ್ರ. ಸೊ ನಾನು ಯಾವಾಗಾದರೂ ಕೂಡ ಇದನ್ನು ಆಟ ಆಡ್ತೀನಿ ಇದನ್ನು. ಸೊ ಹಾಗೇನೆ ಅಂಕಲ್ಲು ಮಂಡಕ್ಕಿ ಮಾಡ್ತಾಯಿದ್ರು, ಒನ್ ಮೋರ್ ಅಂತಿದ್ರು ಎಲ್ಲರಿಗೂ. ಸೊ ಅದಾಗ್ತಿದ್ದಾಗೇ ಅಲ್ಲಿ ಹುಡುಗರು ಕೂಡ ಒಂದು ಜಂಪ್ ಮಾಡ್ತಾಯಿದ್ರು ಜಂಪಿಂಗ್ ಬ್ಯಾಗಲ್ಲಿ. ಸೊ ನೀರಲ್ಲಿ ಆಟ ಆಡ್ತಾಯಿದ್ರು ಹುಡುಗರು. ಸೊ ಇನ್ನೊಂದೇನಪ್ಪ ಅಂದರೆ ನೀರು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫೈನಲ್ಲಾಗಿ ನನಗೆ ನನ್ನ ಫೇವ್ರೇಟ್ ಸ್ಪಾಟು ಮೆಣಸಿನ್ಕಾಯಿ ಆ್ಯಂಡ್ ಚಟ್ನಿ. ಸೊ ಇದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಈ ಒಂದು ಎಕ್ಸಿಬಿಷನಲ್ಲಿ ಮೆಣಸಿನ್ಕಾಯಿ ಮತ್ತು ಚಟ್ನಿ ಏನಿದೆ ಒನ್ ಆಫ್ ದಿ ಯೂನಿಕ್. ಇಲ್ಲಿ ಬಿಟ್ಟರೆ ಮತ್ತು ಯಾವಾಗೂ ಎಲ್ಲೂ ಸಿಗಲ್ಲ. ಸೊ ಅದನ್ನು ನಾನು ಟೇಸ್ಟ್ ಮಾಡಬೇಕು ಅಂತ ಬಂದೆ. ಸಖತ್ತಾಗೇ ಇತ್ತು. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಚಟ್ನಿ, ತುಂಬಾ ಒಂದು ಸೀಕ್ರೆಟ್ ರೆಸಿಪಿ ಅಂತ. ಇದು ನನಗೂ ಕೂಡ ಹೇಳಿಲ್ಲ ಆಂಟಿ ಏನು ರೆಸಿಪಿ ಅಂತ. ಸಖತ್ತಾಗಿತ್ತು ರೆಸಿಪಿ ಆ್ಯಂಡ್ ತುಂಬ ಟೇಸ್ಟಾಗಿರುತ್ತೆ. ಇದು ಯಾರ್ಯಾರು ತಿಂದಿದ್ದೀರಾ ಸೊ ಕಾಮೆಂಟ್ ಮಾಡಿ. ಸೊ ಇವರು ತಮಿಳ್ನಾಡವ್ರಂತೆ. ಸೊ ಇಲ್ಲಿ ಬಂದಿದ್ದಾರೆ. ಸೊ ಸಖತ್ತಾಗಿತ್ತು. ಬಜ್ಜಿ ಜೊತೆಗೆ ಆ ಚಟ್ನಿ ಹತ್ಕೊಂಡು ತಿಂತಾಯಿದ್ರೆ ಆ ಫ್ಲೇವರೇ ಅದ್ಭುತ. ಆಹಾ,
ಒಟ್ಟಲ್ಲಿ ಈ ಎಕ್ಸಿಬಿಷನಿಗೆ ಬಂದಾಗ ಹಪ್ಪಳ ಮತ್ತು ಈ ಮೆಣಸಿನ್ಕಾಯಿ ಮಿಸ್ ಮಾಡೋ ಹಾಗೆ ಇಲ್ಲ ಯಾರು ಕೂಡ. ಸೊ ಫೈನಲ್ ಆಗಿ ಅಪ್ಪು ಸರ್ ಅವ್ರನ್ನ ನೋಡಿದ್ವಿ. ಜೊತೆಗಿರೋದ ಜೀವ ಎಂದಿಗೂ ಜೀವಂತ ಅಂತ ಅಪ್ಪು ಸರ್ನ ನೋಡಿಕೊಂಡು ಕೊನೆಗೆ ನಾನು ಮನೆಗೆ ಹೊರಟೆ. ಸೊ ಇದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ನೀವೆಲ್ಲ ಕೇಳೋದಾಯಿತು ಅಂದರೆ, ಸೊ ದಾವಣಗೆರೆಯಲ್ಲಿ ಯಾರ್ಯಾರು ಇದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಕ್ಸಿಬಿಷನ್ ಎಲ್ಲಿ ಬರುತ್ತೆ ಅಂತ. ಸೊ ಇದು ದಾವಣಗೆರೆಯ ಅರುಣಾ ಥಿಯೇಟ್ರು ಹತ್ರ ಲೊಕೇಟ್ ಆಗುತ್ತೆ, ಹಳೆ ವಾಣಿ ಹೊಂಡಾ ಶೋರೂಮ್ ಹತ್ರ. ಸೊ ಯಾರೆಲ್ಲ ಬಂದಿಲ್ಲ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಫ್ಯಾಮಿಲಿ ಜೊತೆ ಒಂದು ಫನ್ ಮಾಡೋಕ್ಕೆ, ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಜಾಗ. ಥ್ಯಾಂಕ್ ಯು.